ಎಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಅಲ್ಲಿ ನಟಿ ಕಲ್ಪನಾ ಇರಬಹುದು, ಎಲ್ಲೂ ಒಂದು ರೀತಿಯ ಓವರ್ ಆಕ್ಟಿಂಗ್ ಇಲ್ಲ. ದೇವಕಿಯನ್ನು ಕರ್ಕೊಂಡ್ಬಂದು ಆಕೆ ಧ್ಯಾನಕ್ಕೆ ಕೂತ್ಕೋತಾಳೆ. ಮಾಧವಿ ಚೆಲ್ಲು ಬರ್ತನೆ, ಮೇಲಿಂದ ಲೋಡ್ಗಟ್ಲೆ ಕಿತ್ಲೆ ಹಣ್ಣುಗಳು. ಅದು ಕೊಡಗಿನಲ್ಲಿ ಶೂಟ್ ಆದಂಥದ್ದು. ನಾನು ಇವಾಗ ನೆನ್ಸ್ಕೋಬೇಕು ಅಂದ್ರೆ ನಮ್ಮ ಪುಟ್ಟಣ ಕಣಗಾಲ್ ಅವರು ತನ್ನ ನಿರ್ದೇಶನಕ್ಕಿಂತ ನಟ ಎದ್ದು ಕಾಣೋದು ಅವರಿಗೆ ಬೇಕಿರಲ್ಲ. ಕಥೆ ಓರಿಯೆಂಟೆಡ್ ಅವರು. ಸೌಂದರ್ಯ ಸಿನಿಮಾನ ಎಲ್ಲಿ ತಿಂದುಬಿಡುತ್ತೋ ಅಂತ ಮಹಿಳಾ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ. ಆಕೆ ಎಲ್ಲವನ್ನೂ ಸ್ವೀಕಾರ ಮಾಡ್ತಾ ಇರ್ತಾರೆ. ಆದ್ರೆ ರಂಗನಾಯಕಿಯಲ್ಲಿ ಅವನು ತೊರೆದು ಹೋಗುವಂಥದ್ದು ಇವಳಿಗೆ ಆಯ್ಕೆ ಇರೋದಿಲ್ಲ. ಇಲ್ಲಿ ಸೀತೆಯದ್ದೇ ಆಯ್ಕೆ. ಇಡೀ ಜಗತ್ತಿನ ಸಿನಿಮಾ ರಂಗದಲ್ಲಿ ಭಾರತೀಯ ಸಿನಿಮಾಗಳನ್ನ ಬೇರೆಯಾಗಿ ನಿಲ್ಲಿಸಿದ್ದು ಹಾಡುಗಳು ಅಂತ. ಕಾದಂಬರಿ ಆಧಾರಿತ ಸಿನಿಮಾಗಳು ತುಂಬಾ ಯಶಸ್ಸನ್ನ ಕಂಡಿತು. ಈ ಹೊತ್ತಿಗೆ ಕಾದಂಬರಿಗಳನ್ನ ಆಧರಿಸಿದ್ರೆ ಈ ಮಟ್ಟದ ಕ್ರೌರ್ಯ ಇರ್ತಿರ್ಲಿಲ್ವೇನೋ. ನಾನು ಚಿತ್ರರಂಗಕ್ಕೆ ವಿನಂತಿ ನಂದು ಈ ಮೂಲಕ, ದಯವಿಟ್ಟು ಯುವಜನರ ಮನಸ್ಸನ್ನು ಹಾಳು ಮಾಡುವಂತಹ ಕಥೆಗಳನ್ನು ದಯವಿಟ್ಟು ಮಾಡಬೇಡಿ. ಹಂಗಂದ ಕೂಡಲೇ ಇವತ್ತು ಒಳ್ಳೆ ಸಿನಿಮಾಗಳು ಬರ್ತಿಲ್ಲ ಅಂತ ನಾನು ಖಂಡಿತ ಹೇಳ್ತಿಲ್ಲ. ಅವಕ್ಕೆ ಸಿಗಬೇಕಾದ ಪ್ರಚಾರ ಸಿಗ್ತಿಲ್ಲ. ಒಳ್ಳೆ ಸಿನಿಮಾಗಳನ್ನು ನಾವು ಮೆಚ್ಚುವ, ನೋಡುವ ಪ್ರವೃತ್ತಿ ನಮ್ಮಲ್ಲಿ ಬೆಳಿಬೇಕಾಗತ್ತೆ. ಯಾಕೆಂದರೆ ನಾನು ನಂಬುತ್ತೀನಿ ದೃಶ್ಯ ಮಾಧ್ಯಮಗಳು ಖಂಡಿತವಾಗಿಯೂ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು. ಅಲ್ಲಿಯ ಭಾಷೆ ಇರ್ಬೋದು. ಹೌದು, ನೀವು ಇವತ್ತು ಯಾರಾದರೂ ಹುಡುಗರು ಮಾತಾಡೋದ್ರಲ್ಲೇ ಮಚ ಅಂತಾನೆ ಮಾತಾಡ್ತಾರೆ. ಹೌದು, ಏ ಮಚ, ಏ ಮಚಿ ಅಂತಾನೆ ಮಾತಾಡ್ತಾರೆ. ಅದೊಂದು ಟ್ರೆಂಡ್ ಅಲ್ಲ. ಎಲ್ಲ ಕಾಲಕ್ಕೂ ಆಯಾಯ ಸಿನಿಮಾಗಳು ಟ್ರೆಂಡ್ ಮಾಡಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಇವತ್ತಿಗೂ ಸಾಧನಾ ಹೇರ್ ಸ್ಟೈಲು ಅವೆಲ್ಲ ಇತ್ತು. ಕಲ್ಪನಾ ಹಾಕೊಂಡು ರವಿಕೆ ಥರದ್ದು ಹಾಕೊಳ್ಳುವಂಥದ್ದು ಇತ್ತು. ಆದರೆ ಆಂತರ್ಯದಲ್ಲಿ ನೀವು ಬಾಹ್ಯ ಬಿಟ್ಟುಬಿಡಿ. ನೀವು ಸೀರೆ ಉಟ್ಕೋತಿರೋ, ಚೂಡಿದಾರ್ ಹಾಕೋತಿರೋ, ನಿಮ್ಮ ಆಂತರ್ಯವನ್ನು ಹೇಗಿಟ್ಕೊಂಡಿದ್ದೀರಿ ಅಂತ. ಇವತ್ತಿನ ಸಿನಿಮಾಗಳು ಆಂತರ್ಯವನ್ನ ಹಾಳು ಮಾಡ್ತಾ ಇದೆ ಕೆಲವು ಸಿನಿಮಾಗಳು. ನಾನು ಆ ಥರದಲ್ಲಿ ನೋಡ್ತೀನಿ ಸಿನಿಮಾಗಳನ್ನ. ಆದ್ರಿಂದ ಕೆಲವರು ಹೇಳ್ತಾರೆ ಸಿನಿಮಾವಂತ ನೋಡಿ ಅಂತ. ನಿಮಗೆ ಹಂಗೆ ನೋಡೋಕ್ಕಾದ್ರೆ ನೋಡಿಪ್ಪ. ನಾನು ಅದನ್ನ ಸಮಾಜದ ಮೇಲೆ ಬೀರುವ ಪರಿಣಾಮದ ಮುಖಾಂತರವೇ ಒಂದು ಸಿನಿಮಾದ ಯಶಸ್ಸನ್ನ ನಾನು ಯೋಚಿಸ್ತೀನಿ. ನನ್ನ ಮಿತಿ ಇರ್ಬೋದು, ಒಪ್ಕೊಳ್ತೀನಿ ನಾನು. ಆದರೆ ನೀವೊಂದು ಮಾಧ್ಯಮವಾಗಿ ಒಂದು ಜವಾಬ್ದಾರಿ ಬೇಕು. ಆದ್ರಿಂದ ಕಾದಂಬರಿ ಆಧಾರಿತ ಸಿನಿಮಾಗಳು ಆ ಥರದ ಕೆಲಸವನ್ನ ಮಾಡಿದೆ ಅಂತ ನಾನು ನಂಬ್ತೀನಿ. ಆದರೆ ನಮ್ಮಲ್ಲಿ ರಾಜಕೀಯದ ಕ್ರೌರ್ಯವನ್ನ ಬಿತ್ತರಿಸುವ ಸಿನಿಮಾಗಳಿಗೆ ನಾಂದಿ ಹಾಡಿದ್ದು ಕಾದಂಬರಿ ಆಧಾರಿತ ಸಿನಿಮಾ ಅನ್ನೋದು ಒಂದು ಸಣ್ಣ ದುರಂತವೇ. ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ನಾನು ದಾಖಲೆ ಮಾಡಿದ್ದೀನಿ ಅದನ್ನು, ಎಲ್ಲಿಂದ ಶುರುವಾಯಿತು, ಹೇಗಾಯಿತು ಅಂತ. ಮತ್ತೆ ನೀವು ಎಷ್ಟು ಕೆಟ್ಟ ನಿರೂಪಣೆ ಅಂದರೆ ಕೂಡ ಒಂದು ಸಿನಿಮಾ ಆ ಸಮಾಜದ ಪ್ರತಿಬಿಂಬವೇ. ಹೌದು. ನಾನು ಇವಾಗ ನೆನ್ಸ್ಕೋಬೇಕು ಅಂದ್ರೆ ನಮ್ಮ ಪುಟ್ಟಣ ಕಣಗಾಲ್ ಅವರು ಸಾಕಷ್ಟು ಕಾದಂಬರಿ ಆಧಾರಿತ ಚಿತ್ರಗಳನ್ನ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಬಂದಂತಹ ಗೆಜ್ಜೆ ಪೂಜೆ ಇರ್ಬೋದು, ಅಥವಾ ನಾಗರ ಹಾವು ಇರ್ಬೋದು, ಮತ್ತೆ ಎಡಕಲ್ಲು ಗುಡ್ಡದ ಮೇಲೆ, ತುಂಬ ಸಮಾಜದ ಒಂದು ಒಟ್ಟಾರೆ ಚಿತ್ರಣವನ್ನು ತೆಗೆದುಕೊಂಡು ಬಂದಂತಹ ರಂಗನಾಯಕಿ. ಅಂದರೆ ಒಂದು ನಾಟಕದ ಒಂದು ಬ್ಯಾಕ್ಗ್ರೌಂಡಿಂದ ಬಂದ ಕಲಾವಿದರ ಒಟ್ಟಾರೆ ಒಂದು ಅವರ ಜೀವನ ಶೈಲಿಯನ್ನು ಎಷ್ಟು ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಅನ್ಸುತ್ತೆ. ಆ ಕಾದಂಬರಿಗಳನ್ನ ನೆನೆಸ್ಕೊಂಡ್ರೆ ನಿಮಗೆ ಹೇಗೆ? ಪುಟ್ಟಣ್ಣ ಅವರು ಕನ್ನಡ ಸಿನಿಮಾ ರಂಗದಲ್ಲಿ, ಇತಿಹಾಸದಲ್ಲಿ ಎಂದೂ ಮರೆಯಲಾಗದಂತಹ ಒಂದು ನಿರ್ದೇಶಕರು. ನನಗೆ ಅವರು ಎಲ್ಲ ಸಿನಿಮಾಗಳನ್ನ ನೋಡಿದಾಗ ನನಗೆ ಹೆಚ್ಚು ಇಷ್ಟ ಆಗುವಂಥದ್ದು ಬೆಳ್ಳಿ ಮೋಡ. ಯಾಕೆಂದ್ರೆ ಅದರಲ್ಲಿ ಮೆಲೋಡ್ರಾಮಾ ತುಂಬ ಕಡಿಮೆ. ನಂತರದ ದಿನಗಳಲ್ಲಿ ಪುಟ್ಟಣ್ಣನವರು ಬದಲಾಯಿಸ್ಕೊಂಡ್ರು ಅವರ ಶೈಲಿಯನ್ನ. ಬಹುಶಃ ಅದು ಆ ಹೊತ್ತಿನ ತುರ್ತು ಇರಬಹುದೋ ಏನೋ. ಯಾಕೆಂದ್ರೆ ಬೆಳ್ಳಿ ಮೋಡದಲ್ಲಿ ತುಂಬ ಸಂಯಮ ಇದೆ. ನಿರೂಪಣೆಯ ಸಂಯಮ ಏನಿದೆಯಲ್ಲ, ಅದು ಬೆಳ್ಳಿ ಮೋಡದಲ್ಲಿ ತುಂಬ ಎದ್ದು ಕಾಣಿಸುತ್ತೆ. ಅಲ್ಲಿ ನಟಿ ಕಲ್ಪನಾ ಇರಬಹುದು, ಎಲ್ಲೂ ಒಂದು ರೀತಿಯ ಓವರ್ ಆಕ್ಟಿಂಗ್ ಇಲ್ಲ. ನಾನು ಈ ಪದ ಬಳಸುವಾಗ ತುಂಬ ಎಚ್ಚರದಲ್ಲೇ ಬಳಸ್ತಾ ಇದ್ದೀನಿ. ಮತ್ತೆ ಇದು ತೆಗೆದುಕೊಳ್ಳುವ ತಿರುವುಗಳ ಬಗ್ಗೆ ಕೂಡ ನನಗೆ ಪ್ರಜ್ಞೆ ಇದೆ. ಯಾಕೆಂದ್ರೆ ಅವರು ಫ್ಯಾನ್ಸ್ ಇರ್ತಾರೆ. ಹೌದು. ನಾನು ನನ್ನ ಒಪಿನಿಯನ್ ಅನ್ನು ಮಾತ್ರ ಹೇಳ್ತಿರ್ತೀನಿ. ನನಗೆ ಅನ್ಸೋದು, ಈಗ ಮುಂದಿನ ಸಿನಿಮಾಗಳಲ್ಲಿ ನೀವು ಗಮನಿಸಿದ್ರೆ ಒಂದು ರೀತಿಯ ಆಡಂಬರ ಕಂಡು ಬರುತ್ತೆ. ಕಥೆ ಅದ್ಭುತ, ಅವರನ್ನ ಮೀರಿಸೋಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ನಿಮಗೆ ಕನ್ವಿನ್ಸ್ ಮಾಡ್ತಾರೆ. ಅವ್ರೇನು ಹೇಳಕ್ ಹೋಗ್ತಾರಲ್ಲ ಅದನ್ನ ಕನ್ವಿನ್ಸ್ ಮಾಡ್ತಾರೆ. ಬೆಳ್ಳಿ ಮೋಡದಲ್ಲಿ ಮಾತ್ರ ತುಂಬ ನೇರ ನಿರೂಪಣೆ ಇದೆ.
ಅಂದ್ರೆ ಅಲ್ಲಿ ಮೆಲೋಡ್ರಾಮಾ ಕಡಿಮೆ ಇದೆ ಅಂತ ಹೇಳಿದೆ ಅಲ್ಲ, ತುಂಬಾ ಸಹಜ ಅಂತ ಅನ್ಸುತ್ತೆ. ಆ ನಂತರದಲ್ಲಿ ಅವರು ಹೆಚ್ಚು ಕಪ್ಪು ಬಿಳುಪು ಪಾತ್ರಗಳನ್ನ ನಿರ್ಮಾಣ ಮಾಡಕ್ ಹೊರಟ್ಬಿಟ್ರು. ಈಗ ನೋಡಿ, ನೀವು ಎಡಕಲ್ಗುಡ್ಡದ ಮೇಲೆ ಹೇಳಿದ್ರಿ, ಅಲ್ಲಿ ಮಾಧವಿ ಮತ್ತೆ ಆಕೆ ಹೆಸರು ದೇವಕಿ ಅನ್ಕೋತೀನಿ, ತಂಗಿ, ನನ್ನ ನೆನಪು ಸರಿ ಇದ್ರೆ. ಮಾಧವಿ ಪಾತ್ರ ಅಂದ್ರೆ ಅವರ ಎಲ್ಲಾ ನಾಯಕಿ ಪಾತ್ರ, ಅದು ತಪ್ಪು ಮಾಡುವ ಪಾತ್ರಕ್ಕೊಂದು ತುಂಬಾ ಒಳ್ಳೆಯ ಪಾತ್ರ ತಂದ್ಬಿಡ್ತಾರೆ. ಅಂದ್ರೆ ಇವರ ತಪ್ಪು ತುಂಬಾ ಎತ್ತರಕ್ಕೆ ಕಾಣ್ಬೇಕು, ಅದಕ್ಕೆ ಇನ್ನೊಂದು ತುಂಬಾ ಒಳ್ಳೆಯ ಪಾತ್ರ. ಅಲ್ಲಿ ದೇವಕಿ ಸನ್ಯಾಸಿ ಹಾಡು ಹೇಳ್ತಾರಲ್ಲ, ಆರತಿ ಅಥವಾ ನಿಲ್ಲೇ ಪತಂಗ ಹೋಗ್ಬೇಡ ಅನ್ನುವಂಥದ್ದು, ಅವಳು ಉದಾತ್ತ ವ್ಯಕ್ತಿತ್ವದವಳು. ಅಲ್ಲಿ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ನಾನು. ಎಡಕಲ್ಲು ಗುಡ್ಡದ ಇದರಲ್ಲಿ ಒಂದು ಅವರು ಅಲ್ಲಿ ಮಾಧವಿಯೂ ಹೋಗ್ತಾಳೆ ಮತ್ತೆ ದೇವಕಿಯು ಅವನ ಜೊತೆಗೆ ಹೋಗ್ತಾರೆ ಆ ಎಡಕಲ್ಲು ಗುಡ್ಡಕ್ಕೆ. ಅಲ್ಲಿ ಇಬ್ಬರ ವರ್ತನೆಗಳನ್ನ, ಒಂದೇ ದೃಶ್ಯ ಸಾಕಾಗಿತ್ತು ಅದಕ್ಕೆ. ಮಾಧವಿಯ ವರ್ತನೆ ಸಾಕಿತ್ತು ಮಾಧವಿ ಬಗ್ಗೆ ಹೇಳಕ್ಕೆ, ಆದ್ರೆ ಇಲ್ಲ, ಸಾಕಾಗಲ್ಲ ಅವರಿಗೆ. ಅವ್ರು ಕರ್ಕೊಂಡ್ ಬರ್ತಾರೆ, ದೇವಕಿಯನ್ನು ಕರ್ಕೊಂಡ್ಬಂದು ಆಕೆ ಧ್ಯಾನಕ್ಕೆ ಕೂತ್ಕೋತಾಳೆ. ಮಾಧವಿ ಚೆಲ್ಲು ವರ್ತನೆ, ಅಂದ್ರೆ ಚೆಲ್ಲು ವರ್ತನೆ ಅವಳು ಅಂದ್ರೆ ಸಾಕು. ಆದ್ರೆ ಇವರು ಕಪ್ಪು ಬಿಳುಪು, ನೀವು ಕಪ್ಪು ಬಿಳುಪು ಅನ್ನುವಾಗ ಕಪ್ಪು ಬಿಳುಪು ಸಿನಿಮಾ ನೆನಪಾಗತ್ತೆ. ಅಲ್ಲೂ ಅಷ್ಟೇ ಕಲ್ಪನನ್ನೇ ಡಬಲ್ ಆಕ್ಟಿಂಗ್ ಮಾಡ್ತಾರೆ ಅದರಲ್ಲಿ. ಆದ್ರೆ ಅಲ್ಲಿ ಒಂದು ಪಾತ್ರ ತುಂಬಾ ಕಪ್ಪು, ಒಂದು ಬಿಳುಪು. ಒಬ್ಳು ಎಲ್ಲ ಫುಲ್ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡು ಅಲ್ಲಿ ಅಂದ್ರೆ ಆ ಹೊತ್ತಿಗಿನ ಆ ಕಾಲದಲ್ಲಿ ಅತಿರೇಕ ಅನ್ನಿಸುವ ವರ್ತನೆ, ಮತ್ತೆ ಈ ಕಾಲಕ್ಕೆ ಕಾಮನ್ ಆಗ್ಬಿಟ್ಟಿದೆ, ಅದು ಬೇರೆ ವಿಚಾರ. ಅತಿರೇಕ ಅನ್ನುವ ವರ್ತನೆಗಳನ್ನ ತೋರಿಸುವಂತಹ ಒಂದು ಕ್ಯಾರೆಕ್ಟರ್. ಇನ್ನೊಂದು ಮನೆಯೆಲ್ಲ ಕೆಲಸ ಮಾಡುವ, ಹೇಳಿದಷ್ಟನ್ನೇ ಕೇಳುವ, ತುಂಬಾ ಶೋಷಣೆಗಳನ್ನ ಸಹಿಸಿಕೊಳ್ಳುವ ಮುಗ್ಧ ಅಥವಾ ಶೋಷಿತ ಅನ್ಬೋದು ಇವತ್ತಿನ ಹೊತ್ತಲ್ಲಿ. ಆ ಥರದ್ದು ಇನ್ನೊಂದು ಕ್ಯಾರೆಕ್ಟರ್ಗಳು. ಆಮೇಲೆ ಸ್ವಲ್ಪ ದೂರಿತನ ತಂದಿದ್ದು ಅವರೇ ಅಂತ ಅನ್ಕೋತೀನಿ. ನೀವು ಶರಪಂಜರ ಪಿಕ್ಚರ್ ನೋಡಿದ್ರೆ ಅದರಲ್ಲಿ ಒಂದು ಹಾಡು ಬರುತ್ತೆ, ಮಕ್ಕಳನ್ನ ಕರ್ಕೊಂಡು ಹೋಗುವಂತ. ನನಗೆ ಆ ಹಾಡು ನೆನಪಾಗ್ತಾ ಇಲ್ಲ, ಅದು ಗಾಡಿಯಲ್ಲಿ ಎಳ್ಕೊಂಡು ಹೋಗುವಂಥದ್ದು, ನಂಗೆ ಹಾಡು ನೆನಪಾಗ್ತಾ ಇಲ್ಲ ಈಗ. ಆ ಹಾಡಿನ ಸಂದರ್ಭದಲ್ಲಿ ಲೋಡ್ಗಟ್ಲೆ ಕಿತ್ಲೆ ಹಣ್ಣನ್ನು ಉದುರಿಸ್ತಾರೆ ಅವರು ಹಿನ್ನೆಲೆಯಲ್ಲಿ. ನೀವು ಗಮನಿಸಿ, ಅದು ಬೆಟ್ಟದಲ್ಲಿ ನಡೆಯುವಂತ ದೃಶ್ಯ. ಮೇಲಿಂದ ಲೋಡ್ಗಟ್ಲೆ ಕಿತ್ಲೆ ಹಣ್ಣುಗಳು, ಅದು ಕೊಡಗಿನಲ್ಲಿ ಶೂಟ್ ಆದಂಥದ್ದು. ಕಿತ್ಲೆ ಹಣ್ಣು ಸಿಕ್ತಿತ್ತು ಅಫ್ಕೋರ್ಸ್, ಅವ್ರೇನ್ ಜಾಸ್ತಿ ದುಡ್ಡು ಕೊಟ್ಟಿರ್ಲಿಕ್ಕೆ, ಅದೆಲ್ಲ ಬೇರೆ ವಿಚಾರ. ಆದ್ರೆ ಆ ದೃಶ್ಯಕ್ಕೆ ಅಗತ್ಯ ಆಯ್ತಾ? ಅಂದ್ರೆ ಸಿನಿಮಾದ ಟ್ರೆಂಡ್ ಹೆಂಗೆ ಚೇಂಜ್ ಆಗತ್ತೆ ಅಂತ ಅದನ್ನು ಗುರುತಿಸಿದ್ದು ನಾನು. ಹಾಗೆ ಆ ಅದ್ದೂರಿತನವನ್ನ, ಕಪ್ಪು ಬಿಳುಪು ಪಾತ್ರಗಳನ್ನ ಎಲ್ಲ ತಂದ್ರು. ಆದ್ರೆ ಅಂತಿಮವಾಗಿ ಅವ್ರೇನ್ ಸಂದೇಶ ಕೊಡ್ತಿದ್ರಲ್ಲ, ಅದರಲ್ಲಿ ಪ್ರಾಮಾಣಿಕತೆ ಇತ್ತು. ಹೌದು, ಈ ರಂಗನಾಯಕಿ ಆ ಒಂದು ಸಬ್ಜೆಕ್ಟೇ ಒಂದು ತುಂಬಾ, ಅಂದ್ರೆ ಕೆಲವೊಮ್ಮೆ ತೆಗೆದುಕೊಳ್ಳೋಕ್ಕಾಗಲ್ಲ, ಕೆಲವೊಮ್ಮೆ ನೋಡೋಕ್ ಒಂದ್ಸಲ ಅನ್ಸತ್ತೆ ಇದು ನೋಡ್ಬಿಟ್ರೆ ಮತ್ತೆ ನನ್ನ ಮನಸ್ಥಿತಿ ಚೇಂಜ್ ಆಗುತ್ತಾ, ನನ್ನಲ್ಲಿ ಏನಾದ್ರೂ ಬದಲಾವಣೆಗಳಾಗುತ್ತಾ, ನನ್ನ ಸಮಾಜದಲ್ಲಿ ನಾನು ಹೇಗ್ ನೋಡೋದು, ಯಾರನ್ನ ಹೇಗ್ ನೋಡೋದು, ಈ ಕುಟುಂಬದ ಬಗ್ಗೆ ಹೇಗಿರ್ಬೇಕು, ಎಲ್ಲಾ ಪ್ರಶ್ನೆಗಳು ಬಂದ್ಬಿಡತ್ತೆ. ಅಂದ್ರೆ ಅವತ್ತಿಗೆ ಆ ಚಿತ್ರ ಬಂದಾಗ ಹೇಗಿತ್ತೋ ಗೊತ್ತಿಲ್ಲ, ಇವತ್ತಿಗೆ ನಾವು ಕುತ್ಕೊಂಡು ನೋಡುವಾಗ್ಲೂ ಅನ್ಸತ್ತೆ. ಇವತ್ತು ನಾವು ನೋಡ್ತಾ ಇರ್ತೀವಿ ಒಂದು ನ್ಯೂಸ್ ಪೇಪರಲ್ಲೋ ಅಥವಾ ಬೇರೆ ಎಲ್ಲೋ ಯಾವುದೋ ದೇಶಗಳಲ್ಲಿ ವಿದೇಶಗಳಲ್ಲಿ ಯಾವುದೋ ಒಂದು ರೀತಿ ಆಗಿರೋಂಥ ಘಟನೆಗಳನ್ನ ಅವ್ರು ಹೇಳ್ತಾ ಇರ್ತಾರೆ. ಆದ್ರೆ ನಮ್ಮದೇ ನಾಡಿನಲ್ಲಿ ಒಂದು ಕಾದಂಬರಿ, ಆ ಕಾದಂಬರಿ ಚಿತ್ರವಾಗಿ ಬರುತ್ತೆ, ಅದು ತುಂಬಾ ವರ್ಷಗಳ ಹಿಂದೆನೆ ಈ ರೀತಿ ಒಂದು ಸಬ್ಜೆಕ್ಟ್ ಇಂದ ಬಂದಿದೆ ಅಂತ. ಅವತ್ತಿಗೆ ಅದನ್ನ ಹೇಗೆ ಸ್ವೀಕಾರ ಮಾಡಿದ್ರು ಓದುಗರಾಗ್ಲಿ ಅಂತ ಸಿನಿಮಾ ನೋಡಿದ ಮೇಲೆ? ಪುಟ್ಟಣ್ಣನವರಿಗೆ ಮಹಿಳಾ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ. ಅವರದ್ದು ನೀವು ನೋಡಿ, ಎಲ್ಲಾ ಸಿನಿಮಾಗಳು ಮಹಿಳಾ ಪ್ರಧಾನವೇ. ಎಲ್ಲೋ ಪಡುವಾರಳ್ಳಿ ಪಾಂಡವರು ಅಂಥದ್ದನ್ನ ಒಂದೆರಡು ಬಿಟ್ರೆ ಮತ್ತೆಲ್ಲ ಮಹಿಳಾ ಪ್ರಧಾನ. ಮತ್ತೆ ಅವರು ತುಂಬಾ ಆ ಹೊತ್ತಿಗೆ ಇದ್ದಂತಹ ರೆಪ್ಯೂಟೆಡ್ ನಾಯಕರನ್ನ ಹಾಕೊಳ್ತಿರ್ಲಿಲ್ಲ ಅವರು. ಗಮನಿಸಿ ನೋಡಿ ನೀವು, ಹೊಸ ಕಲಾವಿದರನ್ನ ಒಂದೇ ಒಂದು ರಾಜ್ಕುಮಾರ್ ಜೊತೆಗೆ ಮಾಡಿದ್ದಾರೆ ಸಾಕ್ಷಾತ್ಕಾರ, ವಿಷ್ಣುವರ್ಧನ್ ಜೊತೆಗೆ ಒಂದೇ ಮಾಡಿದ್ದಾರೆ. ಮತ್ತೆಲ್ಲ ನೋಡಿ ಹೊಸ ಕಲಾವಿದರನ್ನ ಹಾಕೊಳ್ತಾ ಹೋಗ್ತಾರೆ ಅವರು. ಅಂದ್ರೆ ತನ್ನ ನಿರ್ದೇಶನಕ್ಕಿಂತ ನಟ ಎದ್ದು ಕಾಣೋದು ಅವರಿಗೆ ಬೇಕಿರಲ್ಲ, ಕಥೆ ಓರಿಯೆಂಟೆಡ್ ಅವ್ರದ್ದು. ಈಗ ಹಂಗಲ್ಲ, ಒಬ್ಬ ಹೆಸರಾಂತ ಕಲಾವಿದರನ್ನ ಹಾಕೊಂಡು ಒಂದ್ 4 ಪಂಚಿಂಗ್ ಡೈಲಾಗ್ ಹಾಕ್ಬಿಟ್ರೆ ಅದು ನಾಳೆಯಿಂದ ಟ್ರೆಂಡ್ ಆಗತ್ತೆ, ರೀಲ್ಸ್ ಆಗತ್ತೆ, ಜನ ಯಶಸ್ಸು ಕಾಣತ್ತೆ ಅಂತ. ಅವತ್ತು ಹಾಗಲ್ಲ, ನಿರ್ದೇಶಕನ ಹೆಸರಲ್ಲಿ ಸಿನಿಮಾ ಓಡಿಸಿದಂತಹ ನಿರ್ದೇಶಕರವರು. ಅಲ್ಲಿ ಯಾರು ಕಲಾವಿದ್ರು ಯಾರು ಅನ್ನೋದು ಯಾರಿಗೂ ಇಶ್ಯೂ ಅಲ್ಲ, ಡೈರೆಕ್ಟ್ ಮಾಡ್ತಿರೋದು ಪುಟ್ಟಣ್ಣ ಅಂತ. ಆ ಮಟ್ಟಕ್ಕೆ ಒಂದು ತಗೊಂಬಂದಿಟ್ಟದ್ದು ಪುಟ್ಟಣ್ಣನ ಶ್ರೇಯಸ್ಸೆ.
ನಾನು ಇವರನ್ನ ಯಾರು ಕಾಸರವಳ್ಳಿ ಅವ್ರನ್ನ ಮತ್ತೆ ನೆನಪಿಸ್ಕೊಳ್ತೀನಿ. ಅವರು ಸೌಂದರ್ಯ ಅವರನ್ನ ಹಾಕೊಂಡು ದ್ವೀಪ ಅಂತ ಒಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾ ಶೂಟಿಂಗ್ ನೋಡಕ್ ನಾನು ಹೋಗಿದ್ದೆ. ನಮ್ಮ ಊರಿನ ಹತ್ರನೇ ಶೂಟಿಂಗ್ ಆಗ್ತಾ ಇತ್ತು. ನನಗೆ ಅವ್ರು ತಿಳಿಸಿದ್ರು ಹೀಗೆ ಶೂಟಿಂಗ್ ಆಗ್ತಿದೆ, ನಾನು ಹೋಗಿದ್ದೆ. ಆಗ ಅವ್ರು ನನ್ನ ಹತ್ರ ಒಂದು ಮಾತು ಹೇಳಿದ್ರು. ನನಗೆ ಒಂದು ಸಣ್ಣ ಆತಂಕ, ಸೌಂದರ್ಯ ಸಿನಿಮಾನ ಎಲ್ಲಿ ತಿಂದುಬಿಡುತ್ತೋ ಅಂತ. ಅಂದ್ರೆ ಅವರು ಆಕೆ ತುಂಬಾ ಮುದ್ದು. ಆ ಒಂದು ಹೆಸರು ಆ ಕಥೆಯನ್ಗಿಂತ ಮೇಲ್ ಬರಬಾರ್ದು. ನಿಜವಾದ ನಿರ್ದೇಶಕನಿಗೆ ಕಥೆ ಮುಖ್ಯ ಆಗತ್ತೆ, ಅಥವಾ ಕಥೆಗಿಂತ ಅವರೆಲ್ಲ ಹೇಳೋದು ನಿರೂಪಣೆ. ಆ ಕಥೆಯನ್ನು ಹೇಗೆ ಹೇಳ್ತೀರಿ ಅನ್ನೋ ಸಿನಿಮಾ. ಕಥೆ ಕಾದಂಬರಿಲಿದೆ, ನೀವು ಅದನ್ನ ಹೇಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀರಿ ಅದು ಮುಖ್ಯ ಆಗತ್ತೆ ಅನ್ನೋದು. ಹಾಗಾಗಿರೋದ್ರಿಂದ ಅವರು ಜೈಮಾಲನ್ನ ಹಾಕೊಂಡು ಇನ್ನು ತಾಯಿ ಸಾಹೇಬ ಮಾಡಿದಾಗ್ಲೂ ಅದೇ ಆತಂಕ ಇತ್ತಂತೆ ಅವರಿಗೆ. ಆದ್ರೆ ಎರಡು ಅವರ ವಲಯದಲ್ಲಿ, ಅಂದ್ರೆ ಏನು ಆರ್ಟ್ ಸಿನಿಮಾಗಳು ಅಥವಾ ಕಲಾತ್ಮಕ ಸಿನಿಮಾಗಳ ವಲಯದಲ್ಲಿ ಎರಡೂ ಒಳ್ಳೆಯ ಹೆಸರುಗಳನ್ನು ಮಾಡಿದ್ರು, ಅವರಿಗೆ ಪ್ರಶಸ್ತಿಗಳನ್ನ ತಂದು ಕೊಟ್ಟವು. ನಾನು ಅವೆರಡು ಸಿನಿಮಾಗಳನ್ನ ತುಂಬಾ ಮೆಚ್ಕೊಂಡಿದ್ದೀನಿ. ಆದ್ರೆ ನನ್ನ ಜೊತೆಗೆ ಸಿನಿಮಾ ನೋಡಿದವರೊಬ್ರು ಇದಕ್ಕೆ ಕ್ರೌರ್ಯ ಅಂತ ಹೆಸರಿಡಬೇಕಿತ್ತು ಅಂದವರು ಇದ್ರು. ಯಾವುದೋ ಒಂದು ಶಿಬಿರದಲ್ಲಿ ನಾವು ನೋಡ್ತಾ ಇರುವಾಗ. ಬಿಡಿ, ಅವರವರ ಅಭಿರುಚಿಗಳು, ಅದನ್ನ ನಾವು ಸರಿ ತಪ್ಪುಗಳಲ್ಲಿ ಮಾನದಂಡ ಇಲ್ಲ. ಅದಕ್ಕೆ ನಿಮಗೆ ಅದಿಷ್ಟ ಆದ್ರೆ ಇಷ್ಟ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ. ಹಾಗೆ ನಿಜವಾದ ನಿರ್ದೇಶಕ ತನ್ನ ಕಥೆಯನ್ನ ಅಥವಾ ತಾನು ಅಂದುಕೊಂಡ ಕಥೆಯನ್ನ ಅಥವಾ ಏನೋ ಮೆಸೇಜ್ ಇದೆಯೋ, ಕೆಲವರು ಹೇಳ್ತಾರೆ ಮೆಸೇಜ್ ಕೊಡೋದು ಸಿನಿಮಾದ ಕೆಲಸ ಅಲ್ಲ ಅದು ಅಂತ, ಅಥವಾ ತಾನೇನು ಅಂದ್ಕೊಳ್ತಾರಲ್ಲ ಅದನ್ನ ಹೇಳೋಕೆ ಬೇರೆದನ್ನ ಸಹಾಯಕ್ಕೆ ತಗೊಳ್ಳಲ್ಲ. ನಾಯಕನನ್ನು, ಡೈಲಾಗ್ಗಳನ್ನು ತನ್ನ ನಿರೂಪಣೆ ಮೂಲಕ ಕೊಡ್ತಾ ಹೋಗ್ತಾರೆ. ಸೊ ಇವ್ರದ್ದೊಂದು ಕ್ರಮ ಆದ್ರೆ ಅವರದ್ದೊಂದು. ಈ ರಂಗನಾಯಕಿ ವಿಷಯ ನೀವು ಮಾತನಾಡಿದ್ರಿ, ಆ ಹೊತ್ತಿಗೆ ಕ್ರಾಂತಿಕಾರಿ ನಿರ್ಧಾರ. ಅವಳು ಅಂದ್ರೆ ಅವಳು ಬಿಟ್ಟು ಹೋಗೋದಲ್ಲ, ಅವನೇ ಬಿಟ್ಟು ಮಗುವನ್ನ ಎತ್ಕೊಂಡು ಹೋಗ್ತಾನೆ. ಅವಳಿಗೆ ಆಪ್ಷನ್ ಇರೋದಿಲ್ಲ, ಅವಳು ಬದುಕಬೇಕಾಗಿರತ್ತೆ. ಆದ್ರೆ ನೋಡಿ, ಎಲ್ಲೂ ಅಲ್ಲಿ ಪ್ರತಿಭಟನೆ ಇರಲ್ಲ. ಕಡೆಗೂ ಅವಳು ಆಗಿದ್ದು ದುರಂತಾಂತ್ಯವೇ. ಆಕೆ ಎಲ್ಲವನ್ನೂ ಸ್ವೀಕಾರ ಮಾಡ್ತಾ. ನಮ್ಮ ಸಮಾಜದಲ್ಲಿ ಆ ಹೊತ್ತಿಗೆ ಬಂದ ಎಲ್ಲಾ ಸಿನಿಮಾಗಳು ಹಂಗ ನೋಡಿದ್ರೆ ತಾಯಿ ಸಾಹೇಬ ತುಂಬಾ ಅದ್ಭುತ ಪ್ರತಿಭಟನೆ ಇದೆ ಅಲ್ಲಿ, ಗೊತ್ತೇ ಆಗಲ್ಲ. ಇನ್ನೂ ಹಿಂದಕ್ಕೆ ಹೋದ್ರೆ ಸೀತೆಗಿಂತ ಪ್ರತಿಭಟನೆಕಾರರು ಬೇಕಾ ನಿಮಗೆ? ಎಲ್ಲವನ್ನ ನಿರಾಕರಿಸಿ ಭೂಮಿ ಅಡಿಗೆ ಹೋಗ್ಬಿಟ್ಲು ಅವಳು. ಅದು ಪ್ರತಿಭಟನೆ ರೀ. ಅದು ನಾವು ಅದನ್ನ ಪ್ರತಿಭಟನೆ ಅಂತ ಗುರುತಿಸಲ್ಲ, ತ್ಯಾಗ ಅನ್ಕೊಳ್ತೀವಿ. ಅದು ಪ್ರತಿಭಟನೆ. ಇನ್ನೇನ್ ಮಾಡ್ತೀಯ ನೀನು ಇಲ್ಲಿದ್ದು ಅನ್ನುವಂಥದ್ದು. ಅದು ಪ್ರಕ್ಷಿಪ್ತ ಅಂತಾರೆ, ಅದು ಏನೇ ಇರಲಿ. ಇವತ್ತು ನಾವು ಓದ್ತಾ ಇರುವ ರಾಮಾಯಣದಲ್ಲಿ ಆ ಕಥೆ ಇದೆ. ಸೀತೆ ಎಲ್ಲವನ್ನ ತೊರೆದು ಹೋಗ್ತಾಳೆ. ಆದ್ರೆ ರಂಗನಾಯಕಿಯಲ್ಲಿ ಅವನು ತೊರೆದು ಹೋಗುವಂಥದ್ದು ಇವಳಿಗೆ ಆಯ್ಕೆ ಇರೋದಿಲ್ಲ. ಇಲ್ಲಿ ಸೀತೆಯದ್ದೇ ಆಯ್ಕೆ. ಹಂಗಾಗಿ ನಾವು ಸೀತೆ ಶೋಷಿತಳು ಎಲ್ಲ ಸರಿಯೇ, ಅದರ ಪ್ರತಿಭಟನೆ ಮಾಡೋದನ್ನ ಕಲಿಸಿದವಳು ಸೀತೆಯೇ. ದ್ರೌಪದಿಗಿಂತ ದೊಡ್ಡ ಪ್ರತಿಭಟನೆ ಅಥವಾ ರಿವೆಂಜ್ ತಗೊಳ್ಳುವಂತಹ ಇನ್ನೊಂದು ಕ್ಯಾರೆಕ್ಟರ್ ನೀವು ಸೃಷ್ಟಿ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಹಂಗಾಗಿ ಇವೆಲ್ಲವೂ ಇದ್ದ ಕಥೆಗಳೇ. ಅದನ್ನ ಈಗ ನಾನೇನೋ ಬರ್ದಿದ್ದೀನಿ ಅಂದ್ರೆ ನಾನೇನು ಹೊಸದಾಗಿ ಎಲ್ಲಿಂದನೂ ಉದುರಿಸಿಲ್ಲ. ಇದ್ದಿದ್ದನ್ನೇ ನನ್ನ ರೀತಿಯಲ್ಲಿ ಹೇಳ್ತಾ ಇರ್ತೀನಿ ಅಷ್ಟೇ. ಬಿಟ್ರೆ ನಂದೇನೋ ಒಂದು ದೃಷ್ಟಿಕೋನ ಇರುತ್ತೆ, ಅದ್ರ ಪ್ರಕಾರ ನಾನು ಮಾತನಾಡ್ತೀನಿ. ಬಿಟ್ರೆ ಸಿನಿಮಾಗಳು, ಕಾದಂಬರಿಗಳು ಎಲ್ಲವೂ ಹಾಗೆ ಅವರವರ ದೃಷ್ಟಿ. ಆದ್ರೆ ಜನ ಸ್ವೀಕಾರ ಮಾಡುವಾಗ ನಾನು ಕಡೆಯಲ್ಲಿ ಇದನ್ನ ಮಾಡಿದೆ, ಏನು ಜನರ ಜೊತೆಗೆ ಅವರಿಗೆ ಕ್ವಶನೇರ್ಗಳನ್ನ ಕೊಟ್ಟು ಅವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದೆ. ಅದರಲ್ಲಿ ಎಲ್ಲ ವಯಸ್ಸಿನ, ಎಲ್ಲ ಆರ್ಥಿಕ ಮಟ್ಟದ, ಮತ್ತೆ ಎಲ್ಲ ಥರದ ಶೈಕ್ಷಣಿಕ ಮಟ್ಟದ, ಹೀಗೆ ಬೇರೆ ಬೇರೆ ಥರದವರನ್ನ ಎಲ್ಲರನ್ನ ನಾನು ಕ್ವಶನೇರ್ ಕೊಟ್ಟು ಅವ್ರ ಹತ್ರ ಉತ್ತರ ಪಡ್ಕೊಂಡಿದ್ದೆ. ಕೆಲವರು ತುಂಬಾ ತೇಲಿಕೆ ಉತ್ತರ ಕೊಡ್ತಾರೆ. ಅದೆಲ್ಲವನ್ನ ಗಮನಿಸಿದಾಗ ನನಗೆ ಒಟ್ಟಾರೆ ಅನಿಸಿದ್ದು, ಜನ ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ತುಂಬಾ ಇಷ್ಟಪಟ್ಟಿದ್ರು ಆ ಕಾಲಕ್ಕೆ. ನಾನೇನೆಲ್ಲ ಹೇಳ್ತೀನಿ ಇದೆಲ್ಲ ನೀವು 25 ವರ್ಷದ ಹಿಂದಕ್ಕೆ ತಗೊಂಡೋಗ್ಬೇಕಾಗತ್ತೆ. ಆ ಹೊತ್ತಿಗಿನ ಜನ ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ಇಷ್ಟಪಡ್ತಿದ್ರು. ಕಾರಣ ಅದ್ರಲ್ಲಿ ಕಥೆ ಇದೆ ಅನ್ನೋದೇ ಜನರ ಅಭಿಪ್ರಾಯ ಆಗಿತ್ತು. ಮತ್ತೆ ನೆಗೆಟಿವ್ಗಳಿಗಿಂತ ಹೆಚ್ಚು ಪಾಸಿಟಿವ್ ಅನ್ನ ಆ ಹೊತ್ತಿಗೆ ಜನ ಸ್ವೀಕಾರ ಮಾಡ್ತಾ ಇದ್ರು. ಆ ಕಾರಣದಿಂದಾಗಿ ಅವರಿಗೆ ಇಷ್ಟ ಆಗ್ತಿತ್ತು. ಅದರಲ್ಲೂ ಕೆಲವರು ಕಾದಂಬರಿ ಸಿನಿಮಾಗಳಿಗೆ ಬರುವಾಗ ಬದಲಾವಣೆ ಆಗಬೇಕು ಅಂತ ಹೇಳುವವರು ಇದ್ರು. ಇಲ್ಲ ನಮ್ಗೆ ಇಷ್ಟ ಆಗಲ್ಲ ಅನ್ನುವರು ಇದ್ರು. ನಮ್ಗೆ ಅದ್ ಬೇಕಿಲ್ಲ, ಕಾದಂಬರಿಯನ್ನು ನಾವು ಕಾದಂಬರಿಯಾಗಿ ಓದ್ತೀವಿ ಅಂತ. ಆದ್ರೆ ಕಾದಂಬರಿ ಓದಕ್ ಆಗದೆ ಇದ್ದು ಒಂದು ವರ್ಗ ಇದೆಯಲ್ಲ, ಅವ್ರಿಗೆ ಅಷ್ಟೊಳ್ಳೆ ಕಥೆಯನ್ನ ನಾವು ಸಿನಿಮಾ ಮಾಡಿದಾಗ ತಲುಪುತ್ತೆ ಅಂತ. ಮತ್ತೆ ಹಾಡು ಹಾಕೋದನ್ನ ಕೆಲವರು ವಿರೋಧಿಸ್ತಾರೆ, ಅದೊಂಥರ ಇರಿಟೇಟ್ ಮಾಡುತ್ತೆ ಮಧ್ಯ ಬಂದು ಅಂತ. ಆದ್ರೆ ಕಾರ್ನಾಡ್ರು ಒಂದ್ ಕಡೆ ಬರೆದಿದ್ದಾರೆ, ಇಡೀ ಜಗತ್ತಿನ ಸಿನಿಮಾ ರಂಗದಲ್ಲಿ ಭಾರತೀಯ ಸಿನಿಮಾಗಳನ್ನ ಬೇರೆಯಾಗಿ ನಿಲ್ಲಿಸಿದ್ದು ಹಾಡುಗಳು ಅಂತ.
ಹಾಡುಗಳಿಲ್ಲದೆ ಹೋಗಿದ್ರೆ ನಮ್ಮ ಸಿನಿಮಾ ಅನ್ನುವಂಥದ್ದೊಂದು ವಿಶೇಷ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಹಿಂದೆಲ್ಲ 40-45 ಸಿನಿಮಾ ಹಾಡುಗಳಿದ್ದಂಥ ಸಿನಿಮಾಗಳು, ಇಂದ್ರಸಭಾ ಅಂತ ಯಾವುದೋ ಒಂದು ಹಳೆಯ ಸಿನಿಮಾ, 45 ಏನೋ ಹಾಡುಗಳಿತ್ತಂತೆ ಅದರಲ್ಲಿ. ಈಗೇನೋ ರವಿಚಂದ್ರನ್ ಅವ್ರು ಮತ್ತೆ ಅದೇ ಹಾಡುಗಳನ್ನ ಇಟ್ಕೊಂಡು ಏನೋ AI ಮೂಲಕ ಸಿನಿಮಾ ಮಾಡಿದೀನಿ ಅಂತ ಎಲ್ಲೋ ನೋಡಿದೆ ನಾನು. ಅಂದ್ರೆ ಭಾರತೀಯ ಸಿನಿಮಾ ರಂಗದಲ್ಲಿ ಹಾಡುಗಳಿಲ್ಲದ ಇದೆ, ಹಾಡುಗಳಿಲ್ಲದೆ ಯಶಸ್ವಿಯಾದ ಸಿನಿಮಾಗಳು ಬೇಕಾದಷ್ಟಿದೆ, ಇಲ್ವೇ ಇಲ್ಲ ಅಂತಲ್ಲ. ಆದ್ರೆ ಇವತ್ತಿಗೆ ಜನಸಾಮಾನ್ಯರ ದೃಷ್ಟಿಯಿಂದ ನೋಡಿದಾಗ ನಮಗೊಂದು ಒಳ್ಳೆಯ ನೆನಪುಗಳು ಬೇಕು ಅಂದ್ರೆ ಎಲ್ಲಾ ಭಾವಗಳಿಗೂ ಸಿಗಬಹುದಾದ, ನಿಮ್ಮ ನೋವಾದಾಗ ನೋವಿನ ಹಾಡುಗಳು, ಸಂತೋಷ ಆದಾಗ ಸಂತೋಷದ ಹಾಡುಗಳು, ಎಲ್ಲವನ್ನ ಕಟ್ಟಿಕೊಟ್ಟು ಸಿನಿಮಾ ಅಂದ ಕೂಡಲೇ ಅದ್ರ ಜೊತೆಗೆ ಹಾಡನ್ನೂ ನೆನಪು ಮಾಡಿಕೊಟ್ಟಿದ್ದು ಭಾರತೀಯ ಚಿತ್ರರಂಗ. ಕನ್ನಡದಲ್ಲೂ ಅದ್ಭುತವಾದ ಸಂಗೀತವನ್ನ, ಸಿನಿಮಾ ಸಂಗೀತವನ್ನ ನೋಡ್ತೀವಿ. ನಮ್ಮ SP ಅವರಂತೂ ಯಾವಾಗ್ಲೂ ಹೇಳ್ತಾರೆ, ನನಗೆ ಕೊಟ್ಟ ಅತ್ಯಂತ ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ದೆ ಕನ್ನಡ ಸಿನಿಮಾ ಅಂತ ಹೇಳೋದನ್ನ ನಾವು ಗಮನಿಸ. ಹಾಗಾಗಿ ಈ ಎಲ್ಲವನ್ನ ನಾವು ಕಾದಂಬರಿ ಜೊತೆಗೆ ಇಟ್ಕೊಂಡೆ ಕಾದಂಬರಿಯಲ್ಲಿಲ್ಲ ಹಾಡು, ಆದ್ರೆ ಇದನ್ನ ಅಲ್ಲಿ ತಂದ್ರು. ಅದರಿಂದ ನಾನು ಹೇಳಿದಲ್ಲ, ಒಂದು ಬೌದ್ಧಿಕ ವರ್ಗ ಏನಿತ್ತಲ್ಲ ಅವರು ವಿರೋಧಿಸಬಹುದು, ಆದ್ರೆ ಸಾಮಾನ್ಯ ಜನರು ಹಾಡನ್ನ ಸ್ವೀಕಾರ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಾವು ಹೇಳಬೇಕು ಅಂತಂದ್ರೆ ಕನ್ನಡ ಸಿನಿಮಾಗಳು ಕಾದಂಬರಿಗಳನ್ನು ಆಧರಿಸಿದ್ದನ್ನ ಜನ ಸ್ವೀಕಾರ ಖಂಡಿತ ಮಾಡಿದ್ರು. ಮತ್ತೆ ಅದಕ್ಕೆ ಒಂದು ಕಥೆ ಇದೆ, ಒಂದು ಒಳ್ಳೆಯ ಮೌಲ್ಯಗಳನ್ನ ಬಿತ್ತತ್ತೆ ಅನ್ನುವಂಥದ್ದು ಮೊದಲನೆಯ ಕಾರಣ. ಮತ್ತೆ ಒಂದಷ್ಟು ಜನ ಕಾದಂಬರಿ ಓದಿರ್ತಿದ್ರು, ಆದ್ರಿಂದ ಅಂದ್ರೆ ಆ ಹೊತ್ತಿಗೆ ಕಾದಂಬರಿ ಓದುವವರ ಸಂಖ್ಯೆ ತುಂಬಾ ಇತ್ತು. ಈ TV ಮಾಧ್ಯಮಗಳು ಅಥವಾ ಇವೆಲ್ಲ ಬರ್ದೇ ಇರೋದ್ರಿಂದ ಸಂಜೆ ಹೊತ್ತನ್ನ ಓದೋದ್ರಲ್ಲಿ ಕಳೀತಾ ಇದ್ರು. ಹಾಗಾಗಿ ಕಾದಂಬರಿ ಓದಿದವರ ಸಂಖ್ಯೆ ತುಂಬಾ ಇರ್ತಿತ್ತು. ಪರ್ಟಿಕ್ಯುಲರ್ ಆಗಿ ಹೆಣ್ಮಕ್ಳು ಆಗ ಈ ಪ್ರಮಾಣದಲ್ಲಿ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ, ಮನೆಯಲ್ಲಿ ಸಮಯ ಇರ್ತಿತ್ತು, ಮತ್ತು ಹೆಣ್ಣು ಮಕ್ಕಳು ಕಾದಂಬರಿಗಳನ್ನು ರಚಿಸೋದ್ರಲ್ಲಿ ತುಂಬಾ ಮುಂದಿದ್ರು ಆ ಹೊತ್ತಲ್ಲಿ. ಆ ಕಾರಣಕ್ಕೆ ಕಾದಂಬರಿ ಆಧಾರಿತ ಸಿನಿಮಾಗಳು ತುಂಬಾ ಯಶಸ್ಸನ್ನ ಕಂಡಿತು. ಆ ನಂತರದಲ್ಲಿ ಬದಲಾದ ಕಾಲಘಟ್ಟದ ಬಗ್ಗೆ ನಾವು ಹೀಗೆ ಅಂತ ನಾವು ನಿರ್ಧಾರ ಮಾಡೋಕ್ಕಾಗಲ್ಲ. ಆಯಾಯ ಹೊತ್ತಿಗೆ ಏನಾಗಬೇಕು, ನಾನು ಹೇಳಿದೆ ಆಗ್ಲೇ, ಯುಗಧರ್ಮ ಅಂತ ಒಂದಿರುತ್ತೆ, ಅದ್ರ ಪ್ರಕಾರ ಹೋಗ್ತಾ ಇರುತ್ತೆ. ನಮ್ಗೆ ಕೆಲವುದು ಸರಿ ಹೋಗಲ್ಲ, ಕೆಲವುದು ಸರಿ ಹೋಗುತ್ತೆ. ಸರಿ ಹೋದವ್ರಿಗೆ ಅದು ಸರಿನೇ ಅಲ್ವಾ. ಹಾಗಾಗಿ ನಾವು ಅದ್ರ ಬಗ್ಗೆ ತುಂಬಾ ಚರ್ಚೆ ಮಾಡದೇ ಇರೋದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಯೋಚಿಸ್ತೀನಿ ನಾನು. ಹಾಗಾಗಿ ಅದು ಈ ಹೊತ್ತಿಗೆ ಕಾದಂಬರಿಗಳನ್ನ ಆಧರಿಸಿದ್ರೆ ಈ ಮಟ್ಟದ ಕ್ರೌರ್ಯ ಇರ್ತಿರ್ಲಿಲ್ವೇನೋ. ಕೌಟುಂಬಿಕವಾದ ಕಥೆಗಳನ್ನ, ಒಂದು ಆ ಬಾಂಧವ್ಯಗಳನ್ನ ಬಿಂಬಿಸುವಂತಹ ಕಥೆಗಳನ್ನ ಆಯ್ಕೆ ಮಾಡ್ಕೊಂಡು, ನನಗನ್ಸೋದು ಆಯ್ಕೆ ಮಾಡ್ಕೊಂಡು ಅದನ್ನ ಅಂದ್ರೆ ಪಾಸಿಟಿವ್ ಅನ್ನ ಜನಕ್ಕೆ ಕೊಟ್ಟಿದ್ರೆ ಪಾಸಿಟಿವ್ ಆಗ್ತಿತ್ತ, ಸಮಾಜ ಪಾಸಿಟಿವ್ ಯೋಚನೆಗಳಿರ್ತಿತ್ತ. ಯಾಕಂದ್ರೆ ಇವತ್ತು ಮದುವೆ ಸಂಬಂಧ, ಅಣ್ಣ ತಮ್ಮ ಅಕ್ಕ ತಂಗಿ ಕಡೆಗೆ ಯಾರ್ಯಾರು ಒಬ್ಬರನ್ನೊಬ್ಬರು ನಂಬಲಾರದಂತಹ ಕಥೆಗಳು, ಅಥವಾ ಇನ್ನೊಂದು ಮಾದರಿ ಹೊಡೆದಾಟ ಬಡದಾಟಗಳೇ ಒಂದು ಹೀರೋಯಿಸಮ್ ಅನ್ನುವಂಥದ್ದು. ಹೀರೋಯಿಸಮ್ ವ್ಯಕ್ತಿತ್ವದಲ್ಲಿ ಆಗ್ಬೇಕಿತ್ತು, ನಮ್ಮಲ್ಲಿ ಕತ್ತಿಗೆ ಬಂದು ನಿಂತಿದೆ ಅದು. ಒಳ್ಳೆಯ ವ್ಯಕ್ತಿತ್ವಕ್ಕೆ ಅಂತಹ ಮಹತ್ವ ಯಾಕೆ ಹೊರಟೋಗಿದೆ ಅನ್ನೋದು, ಇವತ್ತು ಬಂಗಾರದ ಮನುಷ್ಯ ಬಂದ್ರೆ ಗೆಲ್ತಿತ್ತ ಅಂದ್ರೆ ನಂಗೆ ಅನುಮಾನ ಇದೆ ಅಲ್ವಾ. ಅವತ್ತು 200 ದಿನ ಓಡಿತ್ತು, 2 ವರ್ಷ ಓಡಿತ್ತು ಅಂತೆಲ್ಲ ದಾಖಲೆ ಇದೆಯಲ್ಲ. ಅದೇ ಸಿನಿಮಾ ರಾಜ್ಕುಮಾರ್ ಅಲ್ಲದೆ ಬೇರೆಯವರು ಮಾಡಿ ಇವತ್ತು ಬಂದ್ರೆ ಸೇಮ್ ಕತೆ ಓಡುತ್ತಾ? ಯಾಕೆಂದ್ರೆ ನಮ್ಮ ಮನಸ್ಸುಗಳು ಅಷ್ಟು ಕರಪ್ಟ್ ಆಗಿದೆ. ನಾನು ಚಿತ್ರರಂಗಕ್ಕೆ ವಿನಂತಿ ನಂದು ಈ ಮೂಲಕ, ದಯವಿಟ್ಟು ಯುವಜನರ ಮನಸ್ಸನ್ನ ಹಾಳು ಮಾಡುವಂತಹ ಕಥೆಗಳನ್ನ ದಯವಿಟ್ಟು ಮಾಡಬೇಡಿ. ನಮ್ಮದೇ ಸಮಾಜ, ನಮ್ಮದೇ ಮಕ್ಕಳು, ಆ ಮಕ್ಕಳು ನಾಳೆ ನಮ್ಮ ಮನೆಯ ಮಕ್ಕಳಿಗೂ ತೊಂದರೆ ಆಗ್ಬೋದು. ನೀವು ಎಷ್ಟೇ ಹೇಗೆ ಬೆಳೆಸಿ ಇಡೀ ಸಮಾಜಕ್ಕೊಂದು ಹೊರೆ ಆಗುವ ಸಮಸ್ಯೆ ಜಾಸ್ತಿ ಆಗುವಂಥದ್ದನ್ನ ಮಾಡಬೇಡಿ ಅಂತ ನನ್ನ ವಿನಂತಿ. ಒಳ್ಳೆಯ ಕಥೆಗಳನ್ನ ದಯವಿಟ್ಟು ತಗೊಳ್ಳಿ. ಇವತ್ತು ಕಾದಂಬರಿಗಳಿದ್ದಾವೆ, ಹಳೆ ಕಾದಂಬರಿಗಳನ್ನೇ ತಗೊಳ್ಳಿ. ಇವತ್ತಿಗೆ ಸ್ವಲ್ಪ ಅಡಾಪ್ಟ್ ಮಾಡ್ಕೊಳ್ಳೋಕೆ ಹೇಗೂ ಪರ್ಮಿಷನ್ ಇರುತ್ತೆ. ಒಳ್ಳೆಯ ಕಥೆಗಳನ್ನ ಕೊಡಿ ಅಂತ ನಾನು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ.